ನನ್ನ ಮಾತು ಕೇಳಿಸ್ತಾ ಇದೆಯಾ? ನಾನು ಮತ್ತೆ ನಮ್ಮ ಪುಟಾಣಿ ನಿನ್ ಜೊತೆನೇ ಇದ್ದೀವಿ. ಮಾತಾಡ್ದೇನೆ ಅದ್ ಹೇಗ್ ಸುಮ್ಮನೆ ಇದೆಯಾ ಬಾವ? ನಮ್ ಸಂಬಂಧ ಬಿಗಿಯಾಗೇ ಇದ್ರು. ನಾವು ಒಂದಾದ ಮುಹೂರ್ತ ಚೆನ್ನಾಗಿಲ್ಲ ಅನ್ಸುತ್ತೆ ಬಾವ. ನಮ್ ಸುತ್ತ ಇರೋ ಪರಿಸ್ಥಿತಿಗಳು, ಮನುಷ್ಯರು ನಮ್ಮನ್ನ ದೂರ ಮಾಡೋದಕ್ಕೇನೆ ಪ್ರಯತ್ನಿಸ್ತಿರ್ತಾರೆ. ಯಾರು ಎಷ್ಟೇ ಕುತಂತ್ರ ಮಾಡಿದ್ರು ನಾವು ಜೊತೆಗೆ ಇದ್ದೀವಿ ಬಾವ. ಕಡೆಗೆ ಆ ಶಾಪ ಕೂಡ ನಮ್ ಸಂಬಂಧನ ದೂರ ಮಾಡ್ಲಿಲ್ಲ. ನಾವ್ 3 ಜನನು ಒಂದೇ ಅಂದ್ಮೇಲೆ, ನಾವಿದ್ಮೇಲೆ ನೀನೊಬ್ನೇ ಹೊರಟು ಹೋಗೋದಕ್ಕೆ ಅದ್ ಹೇಗ್ ಸಾಧ್ಯ ಬಾವ? ನಾವಿದೀವಿ ಅಂದ್ಮೇಲೆ ನೀನು ಇರ್ತೀಯ ಅಷ್ಟೇ, ಇರ್ತೀಯ ಅಷ್ಟೇ. ಡಾಕ್ಟರ್ ಬನ್ನಿ ಡಾಕ್ಟರ್. ನಮ್ ಭಾವ ಯಾವಾಗ ಕಂಡ್ಬಿಡ್ತಾರೆ ಹೇಳಿ ಡಾಕ್ಟರ್? ಯಾವಾಗ ನನ್ನ ಜೊತೆ ಮಾತಾಡ್ತಾರೆ? 1 ನಿಮಿಷ. ನಮ್ ಭಾವನ ಹೇಗಾದ್ರೂ ಮಾಡಿ ಕಾಪಾಡಿ ಡಾಕ್ಟರ್, ನಿಮ್ಮ ಕೈ ಮುಗಿತೀನಿ. ನಿನ್ ನೋವು ನೋಡಿದ್ರೆ ನಂಗೆ ತುಂಬಾ ಸಂಕಟ ಆಗ್ತಿದೆ ಅಮ್ಮ. ಆದ್ರೆ ನಾವಂತೂ ಏನು ಮಾಡಕ್ಕಾಗಲ್ಲ. ನಾವೀಗ ಕೊಡ್ತಾರ ಮಾತ್ರೆ ಕೂಡ ಅವ್ರು ಇನ್ನೂ ಗಂಭೀರದ ಪರಿಸ್ಥಿತಿಗೆ ಹೋಗದೆ ಇರ್ಲಿ ಅಂತ. ಹಾಗನ್ಬೇಡಿ ಡಾಕ್ಟರ್ ಪ್ಲೀಸ್. ನಮ್ ಭಾವಂಗೆ ಗುಣ ಆಗುತ್ತೆ ಅಂತ ಹೇಳಿ. ಅದು ನಿನ್ ಕೈಯಲ್ಲೇ ಇದೆ ಅನ್ಸತ್ತಮ್ಮ. ಹೌದಮ್ಮ, ಇಷ್ಟಕ್ಕೂ ಇವ್ರು ಈಗಿರೋ ಪರಿಸ್ಥಿತಿಲಿ ಇನ್ನೂ ಜೀವಂತವಾಗಿರೋದೇ ಹೆಚ್ಚಮ್ಮ. ಆದ್ರೆ ನಿಮ್ಮ ಅತ್ತೆ ಹೇಳ್ದ ಹಾಗೆ ನಿನ್ ಗಂಡನ ಕೈ ಜೊತೆಗೆ ಅವ್ರ ಪ್ರಾಣನೂ ಗಟ್ಟಿಯಾಗಿ ಹಿಡ್ಕೊಂಡಿದ್ಯೋ ಏನೋ. ನಿನ್ ಪ್ರೀತಿ ಅನುಬಂಧನೇ ಕಾಪಾಡತ್ತೇನೋ. ಸಿಸ್ಟರ್, ಇಂಜೆಕ್ಷನ್ ಯಾವಾಗ ಕೊಡಬೇಕು? ಇಂಜೆಕ್ಷನ್ ಅಲ್ಲ ಮೇಡಮ್, ಡ್ರಿಪ್ಸ್ನ 6 ಗಂಟೆಗೆ ಒಂದ್ಸಲ ಕೊಡಬೇಕು. ಇಲ್ಲ 4 ಗಂಟೆಗೆ ಒಂದ್ಸಲ ಕೊಡ್ಬೇಕು ಅಂದ್ರಲ್ಲ. ಈ ದುಃಖದಲ್ಲೂ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಮ್ಮ. ಅದೇ ಗಂಡನ ಮೇಲೆ ಹೆಂಡತಿಗಿರೋ ಅಕ್ಕರೆ. ನಮಗೂ ಪೇಷಂಟ್ ಮೇಲೆ ಅಷ್ಟೇ ಜವಾಬ್ದಾರಿ ಇರಬೇಕು. ಸಾರಿ ಮೇಡಮ್. ಸರಿನಮ್ಮ, ಮತ್ತೆ ಬೆಳಿಗ್ಗೆ ಬಂದು ನೋಡ್ತೀನಿ. ಎಲ್ಲ ಒಳ್ಳೇದೇ ಆಗುತ್ತೆ. ಇಲ್ಲಿಷ್ಟೊಂದ್ ಜನ ಇದಾರಲ್ಲ, ವಾಲಿ ತನ್ನ ಕೆಲ್ಸನ ಹೇಗ್ ಮಾಡ್ತಾನೆ? ಒಳಗಿರೋಳ್ನ ಏಮಾರ್ಸೋದೇ ದೊಡ್ಡ ಸಾಹಸ ಅನ್ಕೊಂಡ್ರೆ ಇಲ್ಲಿ ಇಷ್ಟೊಂದ್ ಜನ ಇದಾರಲ್ಲ, ಇವ್ರನ್ನ ಹೇಗಾದ್ರೂ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಅಕ್ಕ, ಅತ್ತೆ. ಏನಮ್ಮ? ಇದೆಲ್ಲ ನೋಡ್ತಿದ್ರೆ ನಾವಿಲ್ಲಿ ಎಷ್ಟು ಜನ ಹೀಗಿದ್ರು ಆ ದೇವರ ದಯೆ ಇರ್ಬೇಕೆ ಹೊರತು ನಿದ್ರೆ ಆಹಾರ ಎಲ್ಲ ಬಿಟ್ಟು ಎಲ್ರೂ ಇಲ್ಲೇ ಇದ್ರೆ ಏನು ಉಪಯೋಗ ಹೇಳಿ ಅತ್ತೆ? ಬೆಳಗ್ಗೆಯಿಂದ ಎಲ್ರೂ ಇಲ್ಲೇ ಇದ್ದೀವಿ. ಅಮ್ಮ ರಾಜಲಕ್ಷ್ಮಿ, ಮನೆಗೆ ಹೋಗೋಣ ಬಾ. ಅತ್ತೆನ್ ಕರ್ಕೋ. ಬನ್ನಿ ಅತ್ತೆ, ಹೋಗೋಣ. ನಾವಿಲ್ಲಿ ಎಷ್ಟೇ ಜನ ಇದ್ರೂ ಹಾಸ್ಪಿಟ್ಲಿನವ್ರಿಗೆ ತೊಂದರೆ ಆಗತ್ತೆ ಹೊರತು ಇಲ್ಲಿ ಮಾಡೋದೇನಿದೆ? ಇರ್ಬೇಕಾಗಿರೋ ವೈದೇಹಿ ದೇವಂಶ್ ಹತ್ರನೇ ಇದ್ದಾಳೆ. ನಡೀರಿ ಅತ್ತೆ, ಎಲ್ರೂ ಊಟ ಮಾಡಿ. ಎಲ್ರೂ ಹೇಗಿದ್ದೀರಾ ನೋಡಿ. ಊರ್ಮಿಳಾ, ಬೆಳಗ್ಗೆನೆ ಬಂದಿದೀಯಾ, ಒಂದು ತೊಟ್ಟು ನೀರು ಕೂಡ ಕುಡ್ದಿಲ್ಲ. ಏನು ಊರ್ಮಿಳಾ ಇದು? ಅತ್ತೆ, ಇದೆಲ್ಲ ಏನು ಸಮಸ್ಯೆ ಅಲ್ಲ.
ದೇವಾಂಶ್ ಹುಷಾರಾಗಿರೋದು ಮಾತ್ರ ಮುಖ್ಯ. ಅದೇನಮ್ಮ, ನಾವಿಲ್ಲಿದ್ದು ಮಾಡೋ ಅಂಥದ್ದೇನೂ ಇಲ್ಲ ಅಲ್ವಾ? ಇವ್ರನ್ನೆಲ್ರೂ ನೋಡ್ತಿದ್ರೆ ನನ್ನ ಮನಸ್ಸು ನೋವಿಂದ ವಿಲವಿಲ ಒದ್ದಾಡ್ತಿದೆ. ಅಷ್ಟಕ್ಕೂ ನಿಮ್ಮ ಆರೋಗ್ಯ ಸುವರ್ಣ, ಒಂದು ಹೊತ್ತಿಗೆ ಏನೂ ಆಗೋದಿಲ್ಲ. ಆದ್ರೂ ನಾನು ತಿಂದ ಮೇಲೆ ನನ್ನ ಮಗನಿಗೇನಾದ್ರೂ ಆದ್ರೂ ಕೂಡ ನಾನು ಬದುಕಿ ಸಾಧಿಸುವಂಥದ್ದೇನೂ ಇಲ್ಲ. ಅತ್ತೆ, ನೀವ್ ಹೇಳ್ದಾಗೆ ನಾವೆಲ್ಲರೂ ಇಲ್ಲಿಲ್ದೆ ಹೊರಟೋಗ್ಬೋದು. ನಾವಿಲ್ಲಿರೋದ್ರಿಂದ ದೇವಾಂಶ್ ಅವ್ರ ಪರಿಸ್ಥಿತಿ ಚೆನ್ನಾಗಾಗಲ್ಲ. ಆದ್ರೆ ನಾವಿಲ್ಲಿದ್ರೆ ವೈದೇಹಿ ಅಕ್ಕಂಗೆ ನಾವಿಲ್ಲಿದ್ದೀವಿ ಅನ್ನೋ ಧೈರ್ಯನ ಕೊಡ್ಬೋದು. ಹೌದು ಸುವರ್ಣ, ನನ್ನ ಮನಸ್ಸಿನಿರೋ ಮಾತನ್ನೇ ರಾಜಲಕ್ಷ್ಮಿ ಹೇಳಿದ್ಲು. ನಾವೆಲ್ಲರೂ ಇಲ್ಲೇ ಇರೋಣ. ನಾನೇನ್ ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸರಿ, ಏನ್ ಮಾಡಕ್ಕಾಗತ್ತೀಗ ಬಿಡು. ನಾನ್ ಬೇಡ ಅನ್ನ, ಧೈರ್ಯವಾಗಿರೋಣ. ಅವನೇ ಯಾವುದೋ ಒಂದ್ ರೀತಿ ಹೋಗ್ಬೇಕು. ಏ ವಾಲಿ, ಅದ್ ಹೇಗ್ ಹೋಗ್ತೀಯೋ ಏನೋ. ಈಗ ನಿನ್ನನ್ನು ಯಾರೂ ಕಾಪಾಡೋಕ್ಕಾಗಲ್ಲ ದೇವಾಂಶ್. ಈ ಇಂಜೆಕ್ಷನ್ ಕೊಟ್ಟರೆ ನೀನು ಸಾಯೋದು ಗ್ಯಾರಂಟಿ. ಎಷ್ಟೊತ್ತು ಅಂತ ಕೈ ಹಿಡ್ಕೊಂಡು ಕೂತಿರ್ತೀಯ ವೈದೇಹಿ? ಬಿಡೋ ಅಂತ ಟೈಮ್ ಬಂದಿದೆ ಈಗ. ಇಲ್ಲ ಅಂತಂದರೆ ಅದೇ ಕೈ ಹಿಡ್ಕೊಂಡು ದೇವಾಂಶ್ ಜೊತೆ ಚಿತೆ ಇರಬೇಕಾಗುತ್ತೆ ನೀನು. ಪೇಷಂಟನ್ನು ಚೆಕ್ ಮಾಡಬೇಕು. ಸ್ವಲ್ಪ ಆಚೆ ಹೋಗಮ್ಮ. ನಾನು ಹೋಗಲ್ಲ. ಮೇನ್ ಡಾಕ್ಟರ್ ಇಲ್ಲೇ ಇರಕ್ಕೆ ಹೇಳಿದ್ದಾರೆ. ನಾನು ಇಲ್ಲೇ ಇರ್ತೀನಿ. ಸರಿ, ನಿಮ್ಮಿಷ್ಟ. ಸರಿ, ನೀನಿಲ್ಲೇ ಇರು. ನೀನಿದ್ರೂ ನಾನು ಇವನನ್ನು ಸಾಯಿಸ್ತೀನಿ. ನಾನು ಡಾಕ್ಟ್ರ್ ಅಂತ ನಂಬಿದ ಮೇಲೆ ನಾನು ಏನೇ ಮಾಡಿದ್ರು ನೀನೇನು ಅನ್ನಲ್ವಲ್ಲ. ಏನ್ ಮಾಡ್ತಾ ಇದ್ದೀರಾ ಡಾಕ್ಟರ್? ಇಂಜೆಕ್ಷನ್ ಕೊಡ್ತಾ ಇದ್ದೀನಮ್ಮ. ದೊಡ್ಡ ಡಾಕ್ಟರ್ ಕೊಡಕ್ಕೆ ಹೇಳಿದ್ದಾರೆ. ಇಂಜೆಕ್ಷನ್? ಏನ್ ಇಂಜೆಕ್ಷನ್ ಅದು? 4 ಗಂಟೆಗೆ ಒಂದ್ಸಲ ಡ್ರಿಪ್ಸ್ ಚೇಂಜ್ ಮಾಡಕ್ ಹೇಳಿದ್ದಾರೆ. ಇಲ್ಲಮ್ಮ, ನನ್ನ ಹತ್ರ ಹೇಳಿದ್ದಾರೆ. ನಿಮ್ಮ ಹತ್ರ ಯಾವಾಗ ಹೇಳಿದ್ರು? ಅವ್ರು ಹೇಳ್ದಾಗ ನೀವ್ ಇರ್ಲಿಲ್ವಲ್ಲ? ಅದೇ ಅಮ್ಮ, ಫೋನ್ ಮಾಡಿ ಹೇಳಿದ್ರು. ಅವಾಗ್ಲೇ ಡಾಕ್ಟರ್ ಹೋಗುವಾಗ ಅಲ್ಲೋಡಿ, ಆ ಕೇ ಶೀಟಲ್ಲಿ ಏನೇನಿದೆಯೋ ಅದನ್ನ ಮಾತ್ರ ಕೊಡೋದಕ್ಕೆ ಡ್ಯೂಟಿ ಡಾಕ್ಟರ್ ಹೇಳಿದ್ದು. ನೀವಿಲ್ಲಿಗೆ ಬಂದೂ ಇಲ್ಲ, ಕೇ ಶೀಟ್ನ ನೋಡೂ ಇಲ್ಲ. ಹೊರಗಡೆಯಿಂದ ಇಂಜೆಕ್ಷನ್ ತಂದು ಅದು ಹೇಗೆ ಕೊಡ್ತೀರಾ? ಯಪ್ಪ, ಈ ವೈದೇಹಿ ಸಾಮಾನ್ಯದೊಳಲ್ಲ. ಏನಮ್ಮ, ಡಾಕ್ಟರ್ ನಾನು. ಯಾವ ಪೇಷಂಟ್ಗೆ ಏನೇನು ಕೊಡ್ತಾರೆ ನನಗೆ ಗೊತ್ತಿಲ್ವಾ? ಅದಕ್ಕೆ ಮೊದಲೇ ತಂದಿದ್ದೆ. ಏನೋ ಗೊತ್ತಿಲ್ಲದೆ ಇರ್ಬೋದು ಅಲ್ವಾ? ದೊಡ್ಡ ಡಾಕ್ಟರ್ ಹೇಳಿದ್ದು ನೀವು ತಂದಿದ್ದು ಬೇರೆ ಆಗಿದ್ರೆ ನನ್ನ ಭಾವನ್ ಪ್ರಾಣಕ್ಕೆ ತೊಂದರೆ. ಬೇಕಾದ್ರೆ ಸಿಸ್ಟರ್ನೇ ಕರ್ತು ಕೇಳೋಣ. ಸಿಸ್ಟರ್, ಸಿಸ್ಟರ್, ಸಿಸ್ಟರ್. ಇಂಜೆಕ್ಷನ್ ಅಂತೂ ಕೊಡಕ್ ಬಿಡ್ತಿಲ್ಲ. ಅಟ್ಲೀಸ್ಟ್ ಆಕ್ಸಿಜನ್ ಆದರೂ ಆಫ್ ಮಾಡೋಣ. ಸಿಸ್ಟರ್, ದೊಡ್ಡ ಡಾಕ್ಟರ್ ಹೇಳಿರೋದಲ್ದೆ ಈ ಡಾಕ್ಟರ್ ಬೇರೆ ಏನೋ ಇಂಜೆಕ್ಷನ್ ಕೊಡ್ತಿದ್ದಾರೆ ನೋಡಿ. ಇವತ್ತು ಡ್ಯೂಟಿ ಡಾಕ್ಟರ್ ಸುನೀಲ್ ಸರ್ ಅಲ್ವಾ? ನೀವ್ಯಾರು? ಇವತ್ತು ಸುನಿಲ್ ಲೀವಲ್ಲಿದ್ದಾರೆ. ಪೇಷಂಟ್ ಫೀವರ್ ಕಮ್ಮಿ ಮಾಡೋಕ್ಕೆ ಇಂಜೆಕ್ಷನ್ ಕೊಡ್ತಾ ಇದ್ದೆ ಅಷ್ಟೇ. ಫೀವರ್ ಕಂಟ್ರೋಲಲ್ಲೇ ಇದೆ ಅಲ್ವಾ ಡಾಕ್ಟರ್? ಹೌದಾ? ಒಂದ್ ವೇಳೆ ಫೀವರ್ ಬಂದ್ರೆ ಮೇನ್ ಡಾಕ್ಟರ್ಗೆ ಫೋನ್ ಮಾಡಕ್ಕೆ ಕೇಸ್ ಶೀಟಲ್ಲಿ ಬರ್ದಿದೆ. ಅದನ್ನ ನೋಡದೆ ನೀವು ಟ್ರೀಟ್ಮೆಂಟ್ ಹೇಗೆ ಕೊಡ್ತೀರಾ? ಸಿಗಾಕೊಂಡ್ಬಿಡ್ತೀನಿ ನಾನು. ಏನು ಮಾಡೋದು ಇವಾಗ?
ಗೊತ್ತಿರೋ ಟ್ರೀಟ್ಮೆಂಟ್ ಅಲ್ವಾ ಸಿಸ್ಟರ್? 1 ವಾರದಿಂದ ಈ ಪೇಷಂಟ್ ಇಲ್ಲೇ ಇದ್ದಾರೆ. ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿರೋ ಪೇಷಂಟ್ ರಾಮನಾಥ್ ಅಲ್ವಾ? ನೋ ಡಾಕ್ಟರ್, ಇವರು ಹಾರ್ಟ್ ಪೇಷಂಟ್. ಓ ಹೌದಾ? ಓ ಸಾರಿ, ರೂಮ್ ಕನ್ಫ್ಯೂಸ್ ಆಗಿ ಇಲ್ಲಿಗೆ ಬಂದ್ಬಿಟ್ಟೆ. ಅರ್ಜೆಂಟಾಗಿ ರಾಮನಾಥ್ಗೆ ಇಂಜೆಕ್ಷನ್ ಕೊಡಬೇಕು. ಯಾರ್ ಸಿಸ್ಟರ್ ಅವರು? ಏನೋ ಮೇಡಮ್, ಹೊಸದಾಗಿ ಜಾಯಿನ್ ಆಗಿರೋ ಡ್ಯೂಟಿ ಡಾಕ್ಟರ್ ಅನ್ಸುತ್ತೆ. MBBS ಸರ್ಟಿಫಿಕೇಟ್ ಕೊಂಡ್ಕೊಂಡಿದ್ದಾರೆ ಅನ್ಸುತ್ತೆ. ಹೋಗ್ಲಿ ಬಿಡಿ, ನೀವು ನನ್ನ ಕರೆದು ಒಳ್ಳೆ ಕೆಲಸ ಮಾಡಿದ್ರಿ. ಆ ವೈದೇಹಿನ ಸಾಯಿಸ್ಬೇಕು ಅನ್ಕೊಂಡಾಗ ಆ ದೇವಾಂಶ ಅಡ್ಡ ಬರ್ತಾನೆ. ಈಗ ದೇವಾಂಶನ ಸಾಯಿಸ್ಬೇಕು ಅನ್ಕೊಂಡ್ರೆ ಆ ವೈದೇಹಿ ಅಡ್ಡ ಬಂದಿದ್ದಾಳೆ. ಏನ್ ಮಾಡೋದು ವಾಲಿ? ಆ ವೈದೇಹಿನ್ ನೋಡ್ತಾ ಇದ್ರೆ ಆ ಯಮಧರ್ಮರಾಜನು ದೇವಾಂಶ್ ಪ್ರಾಣನ ತಗೊಂಡು ಹೋಗಕ್ಕಾಗಲ್ಲ ಅನ್ಸ್ತಾ ಇದೆ ಚಂಚಲ. ಆ ವೈದೇಹಿ ಬೆಡ್ ಮೇಲೆ ಮಲಗಿರೋ ದೇವಾಂಶ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಅವನ್ ಕಾವಲ್ ಕಾಯ್ತಾ ಇದ್ದಾಳೆ. ಎಲ್ಲ ಗೊತ್ತಿರೋ ಡಾಕ್ಟರ್ ತರ ನಾನು ಮಾತಾಡ್ತಿದ್ರೆ ಅವಳು ಕ್ವಶನ್ಗಳು ಕೇಳಿ ನನ್ಗೇನು ಮಾತಾಡಬೇಕು ಅಂತಾನೆ ಅರ್ಥ ಆಗಿಲ್ಲ. ಬೈದಲ್ಲಿ ಎಲ್ಲಿ ಸಿಗಾಕೊಂಡ್ಬಿಡ್ತೀನೋ ಅಂತ ಆಚೆ ಬಂದೆ. ಓದೋಕೆ ಬರ್ದೇ ಇರೋಳ್ಗೆ ಇಷ್ಟೊಂದು ತಿಳುವಳಿಕೆ ಹೇಗ್ ಬಂತು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಹಾಗಂತ ಸುಮ್ಮನೆ ಇರೋಕ್ಕಾಗುತ್ತಾ? ಇಂಥ ಅವಕಾಶ ನಮ್ಗೆ ಮತ್ತೆ ಮತ್ತೆ ಸಿಗೋದಿಲ್ಲ. ಆ ದೇವಾಂಶ್ ಜೊತೆಗೆ ವೈದೇಹಿನ್ ಕೂಡ ಮುಗಿಸ್ಬಿಡೋಣ. ಸಾಧ್ಯವಾದ್ರೆ ಹಾಸ್ಪಿಟ್ಲಲ್ಲಿ ಬಿಡ್ದೇನೆ ರಾತ್ರೋರಾತ್ರಿ ಅವ್ರನ್ನ ಹಾಸ್ಪಿಟಲ್ನಿಂದನೇ ಮಾಯ ಮಾಡಬೇಕು. ಹೌದು, ಎಲ್ಲರೂ ಮಲಗಿರ್ಬೇಕಾದ್ರೆ ಅವ್ರನ್ನ ಮಾಯ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಚಂಚಲ, ನಿನ್ನ ಹುಡುಗರನ್ನ ಕರೆಸು. ಇವತ್ತೇ ಅವ್ರನ್ನ ಕಿಡ್ನಾಪ್ ಮಾಡ್ಸೋಣ. ಹಾಗೆ ಮಾಡ್ತೀನಿ. ಸಾವಿನ ಕೊನೆವರೆಗೂ ಕರ್ಕೊಂಡು ಬಂದಿದ್ದೀವಿ ವಾಲಿ. ಅವನ್ ಸತ್ತಿದ್ದಾನೆ ಅನ್ನೋ ವಿಷಯ ಕೇಳೋಕೆ ನೀನೇ ಏನಾದ್ರೂ ಮಾಡಬೇಕು. ಹಾಗೆ ಆಗ್ಲಿ ಚಂಚಲ. ಹೇಳಿದ ಕೆಲಸ ಆಯ್ತು. ನಾವು ಹೇಳ್ದಂಗೆ ಮಾಡ್ತಾರೆ. ವಾರ್ಡ್ ಚೇಂಜ್ ಮಾಡಿದ್ರಾ? ಲಕ್ಕಿ 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 ಲಕ್ಕಿ, ವಾರ್ಡಲ್ಲಿ ದೇವಾಂಶ್ ವೈದೇಹಿ ಇಲ್ಲ. ಇಲ್ಲ ಅಂದ್ರೆ ಹೇಗೆ ಊರ್ಮಿಳಾ? ಸರಿಯಾಗಿ ನೋಡಿದ್ಯಾ? ಇಲ್ಲ ಲಕ್ಕಿ, ನಾನು ಸರಿಯಾಗಿ ನೋಡ್ದೆ. ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಏನೋ. ಇವಾಗ ಏನ್ ಮಾಡೋಣ? ಒಂದ್ಸಲ ನರ್ಸ್ನ ಕರೆದು ಕೇಳೋಣ ಇರು. ನರ್ಸ್, ನರ್ಸ್, ಏನಾಯ್ತು ಮೇಡಮ್? ವಾರ್ಡಲ್ಲಿ ಪೇಷಂಟೇ ಇಲ್ವಲ್ಲ? ಒಳಗೆ ಇದ್ದಾರಲ್ಲ ಮೇಡಮ್. ಈಗಷ್ಟೇ ನೋಡ್ಕೊಂಡ್ ಬಂದೆ, ಒಳಗೆ ಇದ್ದಾರೆ. ಇಲ್ಲ ನರ್ಸ್, ನಾನು ಒಳಗಡೆ ಹೋಗಿ ನೋಡ್ಕೊಂಡ್ ಬಂದೆ. ಹೌದು ಇಲ್ಲ ಸಿಸ್ಟರ್, ಇಲ್ವಂತೆ. ಅಯ್ಯೋ, ಏನ್ ಉರ್ಮಿಳಾ, ಒಳಗಿಲ್ವಾ? ಅತ್ತೆ, ಅದು ವಾರ್ಡಲ್ಲಿ ದೇವಾಂಶ್ ಮತ್ತೆ ವೈದೇಹಿ ಇಲ್ಲ. ನೋಡೋಣ ಬನ್ನಿ. ಬನ್ನಿ. ಸರಿ ನಡೀರಿ. ಎಲ್ಲಿದ್ದಾರೆ? ತೋರ್ಸಿ ತೋರ್ಸಿ. ಸ್ವಲ್ಪನ ಜವಾಬ್ದಾರಿ ಇಲ್ವಾ? ಹೇಗಂದ್ರೆ ಹಾಗೆ ಬಿಟ್ಬಿಡ್ತಾರಾ? ದೇವಾಂಶ್, ಕಂದ ದೇವಾಂಶ್. ನಿಮ್ ಡಾಕ್ಟರ್ನ ಕರೀರಿ.
ಡಾಕ್ಟರ್ ಡಾಕ್ಟರ್ ಏನ್ ಮೇಡಮ್ ಏನಾಯ್ತು? ಈ ಪೇಷಂಟ್ ಎಲ್ಲಿ? ಆ ಪ್ರಶ್ನೆನ ನಾನ್ ನಿಮಗೆ ಕೇಳ್ಬೇಕು, ನೀವೇ ನಮ್ಮನ್ ಕೇಳ್ತಾ ಇದೀರಲ್ರಿ. ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ವಾ? ಛೇ. ಡಾಕ್ಟರ್, ನಮಗ್ ಗೊತ್ತಿಲ್ಲದೆ ಇವರಿಬ್ರು ಎಲ್ಲಿಗೆ ಹೋದ್ರು? ಏನಾಯ್ತು? ನರ್ಸ್, CCTV ಚೆಕ್ ಮಾಡಿ. ಸಾರಿ ಮೇಡಮ್, 2 ದಿನದಿಂದ ಅದು ವರ್ಕ್ ಆಗ್ತಿಲ್ಲ. ರಾಜಲಕ್ಷ್ಮಿ, ವಾಲಿ ಮತ್ತೆ ಸುವರ್ಣತೆ ಎಲ್ಲಿ? ಹೌದು, ಅವರೆಲ್ಲಿ? ರಾಜಲಕ್ಷ್ಮಿ, ಅವರೆಲ್ಲಿ? ಅವರೇ ದೇವಾಂಶ್ನ ವೈದೇಹಿನ ಏನೋ ಮಾಡಿರ್ತಾರೆ. ಸುವರ್ಣ ಅತ್ತೆ ಮತ್ತೆ ವಾಲಿ ಅವರು ಮನೆಗೆ ಹೋಗಿ ಮಲ್ಕೋತೀನಿ ಅಂದ್ರು. ಸರಿ ಅಂತ ನಾನು ಆಗೇನೂ ಹೇಳಲಿಲ್ಲ. ಇಲ್ಲ ರಾಜಲಕ್ಷ್ಮಿ, ಅವ್ರು ಇಲ್ಲಿಂದ ಹೊರಗಡೆ ಹೋಗಿ ಅವರೇ ಮಾಡಿರುವಂತ ಕೆಲಸ ಇದು. ಲೇ ವಾಲಿ, ಅವ್ರಿಗೆ ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬೇಕು. ಅವ್ರಿಗೆ ಸರಿಯಾಗಿ ಮಾಡ್ತೀನಿ. ಮನೆಗೆ ಹೋಗ್ತೀನಿ ಅಂದ್ರು ಭಾವನವ್ರೆ. ಮನೆ ಹತ್ರ ಇಲ್ಲ ಅಂದ್ರೆ ನೀವು ಹೇಳಿದ್ ನಿಜ ಆಗಿರಬಹುದು. ಮನೆಯಲ್ಲೇ ಇದ್ರು ಎಲ್ಲೇ ಇದ್ರು ವೈದೇಹಿ ಮತ್ತೆ ದೇವಾಂಶ್ ಕಾಣಿಸ್ತಾ ಇಲ್ಲ ಅಂದ್ರೆ ಅವರು ಆ ಚಂಚಲ ಮಾಡಿರೋ ಕೆಲಸನೇ ಮಾಡ್ತೀನಿ. ಲೇ ವಾಲಿ, ಪರಮೇಶ್ವರ, ಆದಿಶಂಕರ, ಮಂಜುನಾಥ, ಮಹೇಶ್ವರ, ಯಾವ ಹೆಸರಿಂದ ಕೂಗಿದ್ರು ಕೇಳಿಸ್ಕೊತೀಯ ಅಂತ ಹೇಳ್ತಾರೆ. ನಿನ್ ಮುಂದೆ ಬಂದು ಬೇಡ್ಕೊಡ್ರೆ ಕರುಣೆ ತೋರಿಸ್ತೀಯ ಅಂತಾರೆ. ಮತ್ತೆ ನಮ್ಮ ಮೇಲೆ ನಿನಗೆ ಯಾಕಿಷ್ಟು ಕೋಪ? ಯಾವಾಗಲೂ ಯಾರೋ ಮಾಡಿರೋ ಪಾಪನ ಶಾಪ ಆಗಿ ಬದಲಾಯಿಸಿ ನಮ್ಮ ಪ್ರಾಣನ ಯಾಕೆ ಬಲಿ ತಗೊಳಕ್ ನೋಡ್ತಿದ್ಯಾ? ನನ್ನ ಭಾವನ ಪ್ರಾಣನೇ ಅಲ್ವಾ ನಿನಗೆ ಬೇಕಾಗಿದ್ದಿದ್ದು? ಇಲ್ಲಿ ನೋಡು, ನಿನ್ ಮುಂದೆ ಇದ್ದೀನಿ, ತಗೋ. ಆದ್ರೆ ನನ್ನ ಭಾವ ಒಬ್ಬರನ್ನೇ ಅಲ್ಲ, ಭಾವನ ಜೊತೆಗೆ ನನ್ನ ಪ್ರಾಣನು ನೀನು ತಗೊಂಡೇ ಹೋಗ್ಬೇಕು. ಇಲ್ಲಿ ನೋಡು, ನಿನ್ನ ಮಹಿಮೆಯಿಂದ ವರದ ರೀತಿಲಿ ಬೆಳೀತಾ ಇದೆಯಲ್ಲ ಈ ಪುಟಾಣಿ ಮಗು, ಇದನ್ನು ಕೂಡ ತಗೊಂಡು ಹೋಗು. ಆ ಪಾಪಕ್ಕೆ ಇದೇ ಪರಿಹಾರ ಅನ್ನೋದಾದ್ರೆ ತಗೊಂಡ್ಬಿಡು, ತಗೊಂಡ್ಬಿಡು ದೇವ್ರೆ. ಇದ್ರೆ ನಾವು 3 ಜನನು ಜೀವಂತವಾಗಿರ್ಬೇಕು. ಇಲ್ವಾ 3 ಜನನು ನಿನ್ನಲ್ಲಿ ಐಕ್ಯ ಆಗೋಗ್ಬೇಕು. ಈ 2ರಲ್ಲಿ ಯಾವುದೋ ಒಂದು ನಡಿಬೇಕು. ಅಲ್ಲಿವರೆಗೂ ನಾನಿಲ್ಲಿಂದ ಅಲ್ಲಾಡೋದು ಇಲ್ಲ. ಬನ್ನಿ ಸ್ವಾಮಿ, ಆ ಪರಮಶಿವ ನನ್ನ ಮೊರೆನ್ ಕೇಳಿಸ್ಕೊತಿದ್ದಾನೋ ಇಲ್ವೋ ಗೊತ್ತಿಲ್ಲ, ನೀವಾದ್ರೂ ಹೇಳಿ. ತೊಂದ್ರೆ ಇಲ್ಲೇ ಇದೆ ಅಂತ ಗೊತ್ತಿದ್ರು ಪರಿಹಾರ ಸಿಗತ್ತೆ, ಶಾಪ ವಿಮೋಚನೆ ಆಗತ್ತೆ ಅಂತ ನಾನು ಇಲ್ಲಿಗೆ ಬಂದೆ. ಏನಾದ್ರೂ ತೊಂದ್ರೆ ಎದುರಾದ್ರೆ ಅದು ನನಗೆ ತಾನೇ ಅಂತ ನಾನು ಇಲ್ಲಿಗೆ ಬಂದೆ. ಹೋದ್ರೆ ನನ್ನ ಪ್ರಾಣನೇ ಹೋಗ್ಬೇಕು. ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ನನ್ನ ಭಾವನ ಪ್ರಾಣನ ಮೇಲೆ ಯಾಕವನ ಕಣ್ಣು? ನಿಮ್ಮ ಮಹಾದೇವನ ಹತ್ರ ಹೇಳಿ ನನ್ನ ಭಾವನ ಪ್ರಾಣನ ಕಾಪಾಡ್ತಾರ. ಇಲ್ಲದೆ ಹೋದ್ರೆ ನಮ್ಮ 3 ಜನದ ಪ್ರಾಣನ ತಗೊಳಕ್ ಹೇಳಿ. ಆದ್ರೆ ಪರಿಹಾರವಾಗಿ ಉಳಿದಿರೋ ಕುಟುಂಬದ ಸದಸ್ಯರಿಗೆ ಶಾಪ ವಿಮೋಚನೆ ಆಗೋ ಹಾಗೆ ಮಾಡಕ್ ಹೇಳಿ. ಹರ ಹರ ಮಹಾದೇವ, ಶಂಭೋ ಶಂಕರ. ಶಿವಪ್ಪ ಪರೀಕ್ಷಿಸ್ತಾನೆ ಹೊರತು ಪರಿಹಾರವಾಗಿ ಪ್ರಾಣನ ತಗೊಳ್ಳಲ್ಲ. ಹಾಗಾದ್ರೆ ನಮ್ ಪ್ರಾಣ ಜೊತೆ ಯಾಕೆ ಹೀಗೆ ಚೆಲ್ಲಾಟ ಆಡ್ತಿದ್ದಾನೆ? ಅದು ಕರ್ಮದ ಫಲ, ದೇವರ ಕೈಯಲ್ಲೂ ಇರಲ್ಲಮ್ಮ. ಮಹಾದೇವನ್ನ ಎಷ್ಟೇ ಬೈದ್ರು ಪ್ರಯೋಜನ ಇಲ್ಲ. ಆದ್ರೆ ನಿನಗೆ ಮೊದಲೇ ಹೇಳಿದ್ನಲ್ಲ, ಪೌರ್ಣಮಿ ದಿನ ಪ್ರಾತಃ ಕಾಲದಲ್ಲಿ ಮೃತ್ಯುಂಜಯ ಹೋಮ ನಡಿಬೇಕು ಅಂತ ಅಂದಿದ್ನಲ್ಲ, ಮಾಡಲೇಬೇಕು ಅಂತ ಹೇಳಿದ್ನಲ್ಲ. ಮಾಡ್ತೀನಿ ಸ್ವಾಮಿ. ಶಾಪ ಹೋಗೋದಕ್ಕೆ, ನನ್ನ ಕುಟುಂಬ ಚೆನ್ನಾಗಿರೋದಕ್ಕೆ ಏನ್ ಮಾಡು ಅಂದ್ರೂ ಮಾಡ್ತೀನಿ. ಹೇಗ್ ಮಾಡ್ಬೇಕು ಅಂತ ಹೇಳಿ. ಹೋಮ ಮುಗಿಯೋ ತನಕ
ಪಾತಾಳ ಗಂಗೆಯಿಂದ ಆ ಪರಮಶಿವಂಗೆ ಅಭಿಷೇಕ ಮಾಡ್ತಾ ಇರಬೇಕು. ಖಂಡಿತವಾಗ್ಲೂ ಮಾಡ್ತೀನಿ. ಆದ್ರೆ ನೀವೇ ಹತ್ರ ಇದ್ದು ಈ ಹೋಮ ನಡೆಯೋ ಹಾಗೆ ಮಾಡಿ. ಮಾಡಬೇಕಾಗಿರೋದು ನಾನಲ್ಲಮ್ಮ, ಒಬ್ಬ ಸದ್ಬ್ರಾಹ್ಮಣನಿಂದ ಮಂತ್ರ ಪಠಣ ನಡಿಬೇಕು.